ಇಲ್ಲ, ಅದು ಒಂದು ಬೇಜಾರಿದೆ ನನಗೆ. ಜನಗಳು ತಗೋಬೇಕು ಅದನ್ನ. ಇಷ್ಟು ಸಿನಿಮಾ ಮಾಡಿದೀನಿ, ಯಾರಿಗ್ ಗೊತ್ತು, ಯಾರಿಗೂ ಗೊತ್ತಿಲ್ಲ. ನನಗೆ ಕನ್ನಡ ಬಂದ್ರೂ ಬೇರೆಯವ್ರನ್ನ ಹಾಕೊಂಡು ಡಬ್ಬಿಂಗ್ ಆರ್ಟಿಸ್ಟ್ ಅನ್ನ ಇದು ಮಾಡಿದಾರೆ. ಅವಾರ್ಡ್ ತಗೋಬೇಕು ಅಂತ ನಾನು ಸೈಮಾ ಅವಾರ್ಡ್ ತಗೋಬೇಕು, ಐಫಾ ಅವಾರ್ಡ್ ತಗೋಬೇಕು. ಇನ್ನೊಂದಷ್ಟು ವರ್ಷ ಇರಬೇಕು ಈ ಇಂಡಸ್ಟ್ರಿನಲ್ಲಿ ಅಂತಂದ್ರೆ ನಾನು ಮೇಂಟೈನ್ ಮಾಡ್ಕೊಳ್ಳೇಬೇಕು. ಈಗ ಒಂದು 10 ರೂಪಾಯಿ ಕೇಳಿದ್ವಿ ಅಂದ್ರೆ 10 ರೂಪಾಯಿ ಕೊಡ್ತಾರೆ. ಇಲ್ಲ ಹಂಗಿಲ್ಲ, 10 ರೂಪಾಯಿ ಕೇಳಿದ್ರೆ ಅದ್ರಲ್ಲಿ ಒಂದು 5 ರೂಪಾಯಿ ಕಮ್ಮಿ ಮಾಡಿ 5 ರೂಪಾಯಿ ಕೊಡ್ತಾರೆ. ಈಗ ಪ್ರತಿಯೊಬ್ಬ ನಟ ನಟಿಗೆ ಒಂದು ಕನಸಿನ ಪಾತ್ರ ಅಂತಿರುತ್ತೆ. ಈ ತರದ ಒಂದು ಪಾತ್ರ ನಾನು ಮಾಡಲೇಬೇಕು ಅಂತ. ಅಫ್ಕೋರ್ಸ್ ನೀವು ಹೇಳೋ ಪ್ರಕಾರ ನಿಮಗೆ ವೆರೈಟಿ ಪಾತ್ರಗಳು ಸಿಗ್ತಾ ಇದೆ, ನಿಮಗೆ ಸಿಕ್ಕಿದೆ. ಇಟ್ಸ್ ಟಚ್ ವುಡ್, ಅದು ಒಳ್ಳೆಯ ಇದು. ಅದರಲ್ಲೂ ಕೂಡ ಇನ್ಯಾವುದೋ ಆಗಲೇ ಒಂದು ಹೇಳಿದ್ರಿ, ಪದ್ಮಾವತಿ ತರ ಪಾತ್ರ. ಇನ್ಯಾವ ತರ ಪಾತ್ರ? ಇಲ್ಲ, ನನಗೆ ಅದ್ರ ಮೇಲೆ ತುಂಬಾ ಫೋಕಸ್ ಇದೆ, ಅದೇ ಜಾಸ್ತಿ. ಪದ್ಮಾವತಿ ಅನ್ನೋದು ಅದು ಬಿಟ್ಟು ಇನ್ನು ಹೇಳ್ಬೇಕು ಅಂದ್ರೆ ಎಲ್ಲಾ ರೀತಿ ಪಾತ್ರಗಳು ಮಾಡ್ಬೇಕು ಅನ್ನೋದು ಇಷ್ಟ. ಬಟ್ ನನ್ನ ಕನಸು ಅನ್ನೋದು ಪದ್ಮಾವತಿ ಪಾತ್ರ. ಅದು ಕನಸು ನನ್ಸಾಗುತ್ತಾ? ಆಗತ್ತೆ ಅಂತ ಅನ್ಕೊಂಡಿದೀನಿ. ಅದು ಒಂದು ನಂಬಿಕೆ. ಯಾಕಂದ್ರೆ ಇದುವರೆಗೂ ಮಾಡಿರುವಂತ ಎಲ್ಲಾ ಮೂವಿಗಳಲ್ಲೂ ಬೇರೆ ಬೇರೆ ತರನೇ ಪಾತ್ರ ಸಿಕ್ಕಿದೆ ನನಗೆ. ಈಗ ಒಂದೇ ಪಾತ್ರ ಅಂತ ಯಾವ್ದು ಸಿಕ್ಕಿಲ್ಲ. ಅಷ್ಟು ಪಾತ್ರದಲ್ಲಿ ಜನಗಳು ಯಾವ ತರ ಪಾತ್ರದಲ್ಲಿ ನನ್ನನ್ನ ನೋಡೋದಿಕ್ಕೆ ಇಷ್ಟಪಡ್ತಾರೆ, ನಾನ್ ಹೆಂಗೆ ಇನ್ನು ನಿಲ್ತೀನಿ ಅನ್ನೋದು ಜನಗಳಿಗೆ ಬಿಡ್ಬೇಕು, ನನ್ನ ಪಾತ್ರದ ಮೇಲೆ ಬಿಡ್ಬೇಕು. ಈಗ ಆಕ್ಚುಲಿ ಕನ್ನಡದಲ್ಲಿ 4-5 ಫಿಲಮ್ ರಿಲೀಸ್ ಆಗಿದೆಯಲ್ಲ ನಿಮ್ದು? ಹೌದು, ಒಂದು ಅದೇ 7 ಅನ್ಸುತ್ತೆ. GST ಸೀರೆ ಒಂದು 8 ಆಗಿರ್ಬೋದು. ಅದರಲ್ಲಿ ತುಂಬಾ ಹೆಚ್ಚು ಓಡಿರೋ ಸಿನಿಮಾ ಯಾವ್ದು ಇದೆಯಾ? ವಿಷ್ಣು ಸರ್ಕಲ್ ಅಂತ ಜಗ್ಗೇಶ್ ಮಗ ಗುರುರಾಜ್ ಜಗ್ಗೇಶ್ ಅವ್ರ ಜೊತೆ ಮಾಡಿದ್ದೆ. ಅದು ತುಂಬಾ ಚೆನ್ನಾಗಿ ಓಡ್ತು. ಅದಾದ್ಮೇಲೆ ಸ್ಟಾರ್ಟಿಂಗ್ ಹಾಲು ತುಪ್ಪ ಮೂವಿ ಅಂತ, ಅದು ಚೆನ್ನಾಗಿ ಓಡ್ತು. ಇನ್ನು ಈ GST ಮೂವಿ ಇನ್ ರನ್ನಿಂಗ್ ಅಲ್ಲಿದೆ, ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಮತ್ತೆ ಅದು ನಿಮ್ಗೆ ಅನ್ಸಲ್ವಾ ನನಗೆ ಒಂದು ಸರಿಯಾದ ಒಂದು ಬ್ರೇಕ್ ಬೇಕು ಕನ್ನಡದಲ್ಲಿ ಅಂತ ಅನ್ಸುತ್ತೆ ಅಲ್ವಾ? ಹೌದು. ಈಗ ಎಷ್ಟು ಜನಕ್ಕೆ ಸಂಹಿತಾ ವಿಜ್ಞಾ ಅಂತ ಗೊತ್ತಿದೆಯೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲ, ಅದು ಒಂದು ಬೇಜಾರಿದೆ ನನಗೆ. ಒಂದು ಕರೆಕ್ಟ್ ಆಗಿರೋ ಅದೇ ಜನಗಳು ತಗೋಬೇಕು, ಅದನ್ನ ರೀಚ್ ಆಗ್ಬೇಕು ಜನಗಳಿಗೆ. ನಾನು ಈ ತರ ಒಂದು ಇದ್ರಲ್ಲಿ ಓಕೆ ಇಷ್ಟಪಡ್ತಾರೆ ಜನಗಳು ಅಂದಾಗ ಆಟೋಮೆಟಿಕಲಿ ರೀಚ್ ಆಗುತ್ತೆ. ಇನ್ನು ಯಾರಿಗೂ ಒಂದೇ ಒಂದು ಸಿನಿಮಾ ಸಾಕು, ಒಳ್ಳೆ ಸಿನಿಮಾ ಒಂದು ಹಿಟ್ ಸಿಕ್ಕಿದ್ರು ಹೌದು ನೀವೆಲ್ಲೋ ಹೋಗ್ಬಿಡ್ತೀರಾ. ಹೌದು, ಇಷ್ಟು ಸಿನಿಮಾ ಮಾಡಿದೀನಿ, ಯಾರಿಗ್ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಸೊ ಅದೊಂದು ತುಂಬಾ ಬೇಜಾರಿದೆ. ಗೊತ್ತಿಲ್ಲ, ನೋಡೋಣ. ಆದ್ರೂ ಹಿಂದೆ ಹೋಗಿಲ್ಲ, ಇನ್ನು ಹೋಗ್ತಾನೆ ಇದ್ದೀನಿ. ಎಲ್ಲಿ ನನಗೆ ಬ್ರೇಕ್ ಸಿಗುತ್ತೋ ಅಲ್ಲಿವರೆಗೂ ಹೋಗ್ತಾನೆ ಇರ್ತೀನಿ. ತೆಲುಗಲ್ಲಿ ಎಷ್ಟು ಮಾಡಿದ್ದು? ಒಂದು ಫಿಲಮ್, ಒಂದು ಸಿನಿಮಾ ಮಾಡಿದೀನಿ. ಏನ್ ಸಿನಿಮಾ? ಯು ಆರ್ ಮೈ ಹೀರೋ ಅಂತ. ಅದು ಹಿಂದಿ ಸಿನಿಮಾನು ಅಂತಾನು ಹೇಳ್ಬೋದು. 2 ತೆಲುಗು. ಮತ್ತೆ ಈಗ ಅಪ್ಕಮಿಂಗ್ ಹಿಂದಿ ಗಜಲ್ ಸಾಂಗ್ ಒಂದು ಮಾಡಿದೀನಿ, ರಿಲೀಸ್ ಆಗ್ಬೇಕು. ಯಾರು ಚಂದನ್ ದಾಸ್ ಅವರ ಸಿಂಗರ್. ಆಮೇಲೆ ಅಪ್ಕಮಿಂಗ್ ಮೂವಿ ಹಿಂದಿ ಕೂಡ ಒಪ್ಕೋತಾ ಇದ್ದೀನಿ. ಐಫಾ ಲಾಸ್ಟ್ ಟೈಮ್ ಕೂಡ ಐಫಾ ಹೋಗಿದ್ದೆ ನಾನು. ಈ ವರ್ಷನೂ ಕೂಡ ನೆಕ್ಸ್ಟ್ ಇಯರ್ 2026 ಕೂಡ ಹೋಗ್ತೀನಿ. ಅಷ್ಟರೊಳಗೆ ಒಂದು ಹಿಂದಿ ಮೂವಿ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಇದೆ. ಬಟ್ ಆಪರ್ಚುನಿಟೀಸ್ ಬರ್ತಾ ಇದೆ. ಮಲಯಾಳಂ ಕೂಡ ಬರ್ತಾ ಇದೆ. ಗೊತ್ತಿಲ್ಲ, ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತೀನಿ, ನೋಡ ಎಲ್ಲಿ ಕ್ಲಿಕ್ ಆಗುತ್ತೆ. ತಮಿಳಲ್ಲಿ ಒಂದು ಮಾಡ್ತಾ ಇದ್ದೀರಾ? ಒಂದು 2 ಮಾಡಿದ್ರಿ? ಇಲ್ಲ, ತಮಿಳು ಒಂದು ಆಲ್ರೆಡಿ ಕಂಪ್ಲೀಟ್ ಆಗಿದೆ, ರಿಲೀಸಿಗೆ ಕೂಡ ರೆಡಿ ಇದೆ, ಮಿಕ್ಸಿಂಗ್ ಆಗಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು RB ಚೌಧರಿ ಅವರ ಮಗ ಜಿತನ್ ರಮೇಶ್ ಅಂತ ಅವ್ರ ಜೊತೆ ಒಂದು ಹಿಡನ್ ಕ್ಯಾಮರಾ ಅಂತ ಹೇಳಿ ಮೂವಿ ಹೆಸರು, ಅದು ಒಂದು ಮಾಡ್ತಾ ಇದ್ದೀನಿ. ಎಲ್ಲ ಹೊಸಬ್ರೊಂದಿಗೆನಾ? ಇಲ್ಲ, ಎಲ್ಲ ಸ್ವಲ್ಪ ರೆಕಗ್ನೈಸ್ ಇರೋ ಟೀಮ್. ದೊಡ್ಡ ಪ್ರೊಡಕ್ಷನ್ ಅಂತಾನೆ ಹೇಳ್ಬೋದು. ಇವಾಗ ಏನು ಹಿಡನ್ ಕ್ಯಾಮ್ರಾ ಅಂತ ಮಾಡ್ತಿದ್ದೀನಿ ತಮಿಳು ಅದು. ಆಮೇಲೆ ಈಗ ಅಪ್ಕಮಿಂಗ್ ಮೂವಿ ಕನ್ನಡದಲ್ಲಿ ಧರ್ಮಕೀರ್ತಿರಾಜ್ ಅವ್ರ ಜೊತೆ ಮಾಡ್ತಿದ್ದೀನಿ. ಸಾಕಷ್ಟು ಆಪರ್ಚುನಿಟೀಸ್ ಬರ್ತಾ ಇದೆ, ಎಲ್ಲ ರನ್ನಿಂಗ್ ಅಲ್ಲಿ ಇದೆ. ನಮ್ಮ ಕನ್ನಡ ಚಿತ್ರರಂಗದ ಇಲ್ಲಿಯ ಒಂದು ವ್ಯವಸ್ಥೆ ಮತ್ತೆ ಬೇರೆ ತೆಲುಗಾಗ್ಲಿ ಅಥವಾ ತಮಿಳಾಗ್ಲಿ ಅಲ್ಲಿಯ ಒಂದು ಟೋಟಲ್ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಏನ್ ಡಿಫ್ರೆನ್ಸ್ ನಿಮ್ಗೆ ಏನ್ ಕಾಣುತ್ತೆ ಅಲ್ಲಿ? ಡಿಫ್ರೆನ್ಸ್ ಒಂದು ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆಬ್ವಿಯಸ್ಲಿ. ಆಮೇಲೆ ಟ್ರೀಟ್ ಕೂಡ ಅಲ್ಲಿ ಬೇರೆ ತರ. ಯಾವ ರೀತಿ ಟ್ರೀಟ್? ಯಾಕಂದ್ರೆ ಈಗ ನಮ್ಮಲ್ಲಿ ಕನ್ನಡದವರು ಬೇರೆ ಕಡೆಯಿಂದ ಜನಗಳು ಬಂದಾಗ ನಾವು ಯಾವ ರೀತಿ ಒಂದು ಒಳ್ಳೆ ರೆಸ್ಪೆಕ್ಟಿವ್ ಆಗಿ ಮಾಡ್ತೀವೋ, ಅದೇ ತರ ನಮ್ಮ ಕಡೆಯವರು ಅಲ್ಲಿಗೆ ಹೋದಾಗ ಅಷ್ಟೇ ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಮತ್ತೆ ಪೇಮೆಂಟ್ ಕೂಡ ಜಾಸ್ತಿ ಇರುತ್ತೆ. ಆಕ್ಚುಲಿ ಫ್ಯಾಕ್ಟ್ ಹೇಳ್ತಿರೋದು. ಯಾಕಂದ್ರೆ ನಮ್ಮ ಕನ್ನಡದವರು ಅಂತ ಬಂದಾಗ ನಮ್ಮವ್ರೆ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಂತ ಕಮ್ಮಿ ಕೊಡ್ತಾರೆ. ಬಟ್ ಅಲ್ಲಿ ಹಾಗಿಲ್ಲ, ನಾವೇನ್ ಕೇಳ್ತೀವಿ ಅದನ್ನ ಕರೆಕ್ಟಾಗಿ ಕೊಡ್ತಾರೆ. ಈಗ ಒಂದು 10 ರೂಪಾಯಿ ಕೇಳಿದ್ವಿ ಅಂದ್ರೆ 10 ರೂಪಾಯಿ ಕೊಡ್ತಾರೆ. ಇಲ್ಲ ಹಂಗಿಲ್ಲ, 10 ರೂಪಾಯಿ ಕೇಳಿದ್ರೆ ಅದ್ರಲ್ಲಿ ಒಂದು 5 ರೂಪಾಯಿ ಕಮ್ಮಿ ಮಾಡಿ 5 ರೂಪಾಯಿ ಕೊಡ್ತಾರೆ. ಇದೇ ಡಿಫ್ರೆನ್ಸ್. ಕೂಡ ಹೌದು, ನಮ್ಮವರು ಅನ್ನೋದೊಂದು ಇದು ಕೇಳ್ತಾರೆ. ನಮ್ಮವರು ಹೌದು, ಅದು ತೆಗಳುತ್ತಾ ಇಲ್ಲ, ಇರೋದನ್ನೇ ಇರೋದೇ ಅಲ್ವಾ ಅದು. ಸೊ ಅದೊಂದು ಟ್ರೀಟ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈಗ ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಹೆಂಗ್ ನೋಡ್ಕೋತಾರೆ, ಅದೇ ತರ ಅಲ್ಲಿ ಅವರು ಅದೇ ತರ ಚೆನ್ನಾಗಿ ನೋಡ್ಕೋತಾರೆ. ಅದೊಂದು ಡಿಫ್ರೆನ್ಸ್. ಮತ್ತೆ ವರ್ಕು ಕೂಡ
ಅಲ್ಲಿ ಕೂಡ ಕಂಪ್ಲೀಟ್ ಡಿಫ್ರೆಂಟ್. ಇಲ್ಲಿ ತಮಿಳ್ ಬರುತ್ತಾ? ತಮಿಳ್ ಬರುತ್ತೆ. ನೀವೇ ಡಬ್ ಮಾಡ್ತೀರಾ? ಇಲ್ಲ, ಡಬ್ ಮಾಡಲ್ಲ. ಓಕೆ. ತಮಿಳ್ ಮೂವಿ ಮಾಡೋದಕ್ಕೆ ಅಂತಾನೆ ತಮಿಳ್ ಕಲ್ತ್ಕೊಂಡಿದ್ದೀನಿ ನಾನು. ಸೊ ಹಂಗಾಗಿ ತಮಿಳ್ ಸ್ವಲ್ಪ ಜಾಸ್ತಿ ಆಪರ್ಚುನಿಟೀಸ್ ಬಂತು. ತೆಲುಗು ಕಲಿತಾ ಇದ್ದೀನಿ. ಯಾಕಂದ್ರೆ ಒಂದು ನಟನೆ ಜೊತೆ ಅವ್ರದ್ದೇ ವಾಯ್ಸ್ ಇದ್ದಾಗ ಆ ಪಾತ್ರ ಇನ್ನೂ ಹೆಚ್ಚು ಹೌದು ತೂಕ ಬರುತ್ತೆ ಪಾತ್ರಕ್ಕೆ. ಹೌದು. ಬಟ್ ಅದೇ ತಮಿಳು ಮಾತಾಡ್ತೀನಿ ಒಂದು 70%. ಇನ್ನು ಅವ್ರ ಏನು ಸ್ಲ್ಯಾಂಗ್ ಬರುತ್ತಲ್ಲ, ಟಂಗ್ ಟ್ವಿಸ್ಟ್ ಅಂತ, ಅದೆಲ್ಲ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ನೋಡ್ಬೇಕು ಅಂತ ಅಂದ್ರೂ ಅದೇ ತರ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಹೇಳಿದೀನಿ ಸರ್, ನಾನೇ ಟ್ರೈ ಮಾಡ್ತೀನಿ ಅಂತ. ಅವರೇ ಬೇಡ, ನೆಕ್ಸ್ಟ್ ಮೂವಿಲಲ್ಲಿ ಮಾಡೋಣ ಅಂತಾರೆ. ಅಲ್ಲಲ್ಲ, ಈಗ ನೀವು ಚೆನ್ನಾಗಿ ಕಲ್ತ ತಕ್ಷಣ ಮಾಡ್ಬೋದು. ಮಾಡ್ಬೋದು. ಯಾಕಂದ್ರೆ ನಿಮ್ಮ ಪಾತ್ರಕ್ಕೆ ನೀವೇ ಧ್ವನಿ ಆದಾಗ ಅದರ ಒಂದು ಪಾತ್ರದ ಒಂದು ಗತ್ತೆ ಬೇರೆ ಇರುತ್ತೆ. ಹೌದು, ಕರೆಕ್ಟ್. ನೀವು ಎಷ್ಟೇ ಮಾಡಿದ್ರು ಆಮೇಲೆ ನೀವು ನೋಡಿದಾಗಲೂ ಕೂಡ ನಿಮ್ಗೆ ಖುಷಿ ಅನ್ಸುತ್ತೆ. ನಂದೇ ಧ್ವನಿ ಇದು ಅಂತೇಳಿ. ಬೇರೆಯವ್ರ ಧ್ವನಿ ಕೇಳಿದಾಗ ಅಯ್ಯೋ ನಾನೇ ಧ್ವನಿ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ. ಕೆಲವೊಂದು ನಮ್ಮ ಕನ್ನಡ ಮೂವಿಗಳಲ್ಲೇ ನನಗೆ ಕನ್ನಡ ಬಂದ್ರೂ ಬೇರೆಯವ್ರನ್ನ ಹಾಕೊಂಡು ಡಬ್ಬಿಂಗ್ ಆರ್ಟಿಸ್ಟ್ ಎಲ್ಲ ಇದು ಮಾಡಿದ್ದಾರೆ. ಆಗ ಬೇಜಾರಾಗುತ್ತೆ ನಿಮ್ಗೆ. ಕನ್ನಡದಲ್ಲೂ ಮಾಡಿದಾರ ನಿಮ್ಗೆ? ಹೌದು, ಮಾಡಿದ್ದಾರೆ. ನಿಮ್ಮ ಕನ್ನಡ ಚೆನ್ನಾಗಿಲ್ವಂತ? ಇಲ್ಲ, ಕನ್ನಡ ಚೆನ್ನಾಗಿದೆ. ವಾಯ್ಸ್ ಕೆಲವೊಬ್ಬರು ಆಲ್ಮೋಸ್ಟ್ ಒಂದು 90% ನಾನೇ ಮಾಡಿರೋದು. ಒಂದ್ 2-3 ಮೂವಿ ಮಾತ್ರ ಅವರೇ ಇದು ಮಾಡ್ಕೊಂಡಿದ್ದಾರೆ. ಅದೇನೋ ಸಮ್ ಇಶ್ಯೂಸ್ ಅಂತ ಹೇಳಿ ಅವರೇ ಕರ್ಸ್ಕೊಂಡು ನನಗೂ ಹೇಳೇ ಇಲ್ಲ, ಇನ್ಫಾರ್ಮ್ ಮಾಡಿಲ್ಲ. ಮೂವಿನಲ್ಲಿ ಹೋಗಿ ನೋಡಿದಾಗ ಬೇರೆಯವ್ರ ವಾಯ್ಸ್, ಅವಾಗ ಬೇರೆಯವ್ರು ಹೇಳ್ತಾರೆ ನಿಮ್ಮ ವಾಯ್ಸೇ ಚೆನ್ನಾಗಿದೆ, ನೀವೇ ಮಾಡ್ಬೋದಿತ್ತು, ಆ ವಾಯ್ಸ್ ಚೆನ್ನಾಗಿಲ್ಲ. ನಿಮ್ಮ ವಾಯ್ಸ್ ಚೆನ್ನಾಗಿದೆಯಲ್ಲ, ಇದೇ ವಾಯ್ಸ್ ಏನು ಬೇರೆ ಏನು ಬೇಕಾಗಿಲ್ಲ, ಚೆನ್ನಾಗಿದೆ ಇದು. ನೋಡೋಣ. ಬಟ್ ನನ್ನ ವಾಯ್ಸ್ ಇದ್ರೇನೆ ಖುಷಿ ಅನ್ಸುತ್ತೆ ನೋಡೋದು. ಅಲ್ಲ, ಆ ಪಾತ್ರಕ್ಕೆ ನಮ್ಮದೇ ವಾಯ್ಸ್ ಒಂದು ನ್ಯಾಯ ಸಲ್ಲಿಸಕ್ಕಾಗುತ್ತೆ ಅದಕ್ಕೆ ಅಂತ ಅನ್ಸುತ್ತೆ. ನೀವೇ ಆಕ್ಟ್ ಮಾಡಿರ್ತೀರಲ್ಲ, ನಿಮ್ಗೆ ಆ ಫೀಲ್ ತುಂಬಕ್ಕೆ ವಾಯ್ಸ್ ಆಲ್ಸೋ ಒನ್ ಮೋರ್ ಫೀಲ್ ಅದು ಆಕ್ಚುಲಿ ಅಲ್ವಾ. ಆ ವಾಯ್ಸ್ ನಮ್ಮ ಧ್ವನಿನೇ ಕೊಟ್ಟಾಗ ಅದು ತುಂಬಾ, ಅದು ಒಂದು ಆಕ್ಟಿಂಗ್ ಅಲ್ವಾ. ಇವಾಗ ಎಲ್ಲ ಕಂಪ್ಲೀಟ್ ಆಗ್ಬೇಕು ಅಂತ ಅಂದ್ರೆ ನಮ್ಮ ವಾಯ್ಸ್ ಕೊಟ್ಟಾಗ್ಲೇ ಅದು ನಮ್ಮ ಒಂದು ಇದಕ್ಕೆ ಅರ್ಥಪೂರ್ಣವಾಗಿರುತ್ತೆ. ಮುಂದೆ ಒಂದು ಅವಾರ್ಡ್ ಗೋಲ್ಡ್ ಬಂದಾಗ್ಲೂ ಕೂಡ ನಿಮ್ಗೆ ಈ ವಾಯ್ಸ್ ಬೇರೆ ಮಾಡಿದಾಗ ಅದು ಕಷ್ಟ ಸಿಗೋದು ಅವಾರ್ಡ್. ಅದು ಒಂದು ತುಂಬಾ ನನ್ಗೆ ಹೆದರಿಕೆ ಆಗೋದು. ಅಯ್ಯೋ, ನಾನು ಅವಾರ್ಡ್ ತಗೋಬೇಕು ಅಂತ ನಾನು. ಹೌದು, ಇವ್ರು ಬೇರೆಯವ್ರ ವಾಯ್ಸ್ ಹಾಕ್ಬಿಟ್ರೆ ನಿಮ್ ವಾಯ್ಸ್ ಅದಕ್ಕೆ ಸಿಗಲ್ಲ, ಅವಾರ್ಡ್ ಸಿಗಲ್ಲ, ಅದು ಕಷ್ಟ ಆಗುತ್ತೆ. ಹಂಗಾಗಿ ಅಲ್ಲ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಇದಾಗುತ್ತೆ, ಬಟ್ ಮುಂದೆ ಅದನ್ನ ನೀವು ಪ್ರಯತ್ನ ಪಟ್ಟು ಸರಿ ಮಾಡ್ಕೋಬೇಕು. ಸೊ ಅವಾರ್ಡ್ ತಗೋಬೇಕು ಅನ್ನೋಂಥ ಆಸೆ ಇದೆ ಹಂಗಂದ್ರೆ? ಹೌದು, ಸೈಮಾ ಅವಾರ್ಡ್ ತಗೋಬೇಕು, ಐಫಾ ಅವಾರ್ಡ್ ತಗೋಬೇಕು, ಹಿಂದಿ ಬಾಲಿವುಡ್ ಎಂಟ್ರಿ ಆಗಬೇಕು, ಈ ಥರ ಎಲ್ಲ ಆಸೆ ಕನ್ಸ್ಕೊಂಡಿದೆ. ನೋಡೋಣ. ಬಟ್ ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಏನು ನನಗಿನ್ನೂ ಹೆಸರು ಬಂದಿಲ್ಲ, ನನಗೇನು ಈ ಥರ ಪೇಮೆಂಟ್ ಕಮ್ಮಿ ಕೊಡ್ತಾ ಇದ್ದಾರೆ, ಅದೆಲ್ಲ ಏನು ಅಂತಂದರೆ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅಂತ. ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬೆಳೀತಾ ಇದ್ದೀನಿ. ಮತ್ತು ಇಲ್ಲಿ ಬಿಟ್ಟು ಹೋಗಬಾರ್ದು. ಬೆಳೆದ್ರೆ ಇದರಲ್ಲೇ ಬೆಳಿಬೇಕು, ಉಳಿದ್ರೂ ಇದರಲ್ಲೇ ಉಳಿಬೇಕು. ಯಾಕಂದ್ರೆ ನಾಳೆ ದಿನ ಯಾರು ಮಾತಾಡ್ಬಾರ್ದಲ್ವ, ಹಿಂಗ್ ಬಂದ್ಲು, ಏನೂ ಆಗ್ಲಿಲ್ಲ, ಓದ್ಲು ಅಂತ. ಅದು ಒಂದು ಮೈಂಡಲ್ಲಿದೆ. ಇನ್ನೊಂದು ನನ್ನ ಆಸೆ ಕನಸು ಈ ಫೀಲ್ಡ್. ಸೊ ಇದರಲ್ಲೇ ಮುಂದುವರಿಯೋಣ, ಎಲ್ಲಿವರೆಗೂ ಆಗುತ್ತೆ ಹೋಗ್ತಾ ಇರ್ತೀನಿ. ಈಗ ಒಂದು ಸಿನಿಮಾದ ಆಫರ್ ಬಂದಾಗ ನೀವು ಜಸ್ಟ್ ಅದನ್ನ ಹಾಗೇನೆ ಒಪ್ಕೊಂಡ್ಬಿಡ್ತೀರಾ, ಅಥವಾ ಪಾತ್ರ ಯಾವ ರೀತಿ ಇದೆ, ಅದಕ್ಕೇನು ತೂಕ ಇದೆ, ಇದೆಲ್ಲ ನೋಡ್ಕೊಂಡು ನೀವು ಒಪ್ಕೋತೀರಾ ಹೇಗೆ? ಕೆಲವೊಂದು ಮೂವಿಗಳು ಏನಾದರೂ ಚೆನ್ನಾಗಿದೆ, ಒಂದು ದೊಡ್ಡ ಯಾವುದೋ ಒಂದು ರೆಕಗ್ನೈಸ್ ಡೈರೆಕ್ಟರ್ ಅವ್ರ ಮೂವಿ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಈ ಥರ ಒಂದು ಪಾತ್ರ ಇದೆ, ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಷ್ಟೇ. ಎಕ್ಸ್ಟ್ರಾ ಏನು ಜಾಸ್ತಿ ಏನು ಕೇಳಕ್ಕೆ ಹೋಗಲ್ಲ. ಸರಿ ಸರ್ ಮಾಡ್ತೀನಿ ಅಂತ ಒಪ್ಕೋತೀನಿ. ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಟಿರ್ತೀನಿ ನಾನು, ಈ ಥರ ಮಾಡ್ತಾರೆ ಅಂತ. ಈ ಥರ ಒಪ್ಕೋತೀನಿ. ಇನ್ನೊಂದು ಕೆಲವೊಂದು ನನಗೆ ನಂಬಿಕೆ ಇಲ್ಲ, ಸರಿ ಒಂದ್ಸಲ ಸ್ಟೋರಿ ಕೇಳೋಣ ಅಂತ ನನಗೆ ಅನಿಸ್ದಾಗ ನಾನೇ ಕೇಳ್ತೀನಿ, ಈ ಥರ ಫುಲ್ ಸ್ಟೋರಿ ಹೇಳ್ಬಿಡಿ ಸರ್ ಅಂತ. ಸ್ಟೋರಿ ಕೇಳಿದಾಗ ಓಕೆ, ಪಾತ್ರ ಇಷ್ಟ ಆಯ್ತಾ ಮಾಡ್ತೀನಿ ಅಂತೀನಿ. ಸೊ ಪಾತ್ರ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳ್ತೀನಿ, ಇಲ್ಲ ಸರ್ ಇದು ಬೇಕು, ಬೇಡ ಅನ್ನಿಸ್ತಿದೆ. ಅದು ನೋಡ್ಕೊಂಡೇ ಮಾಡ್ತೀನಿ. ಆಲ್ಮೋಸ್ಟ್ ಕೆಲವೊಂದು ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು ಮಾಡ್ತೀನಿ. ಅಲ್ಲ, ಈಗ ಕೆಲವೊಂದ್ಸಲ ನಂಬಿಕೆ ಇಟ್ಟು ಮಾಡಿ ಆಮೇಲೆ ನೋಡಿದಾಗ ಆ ಥರ ಪಾತ್ರ ಇರಲಿಲ್ಲ ಅಂತ ಆಗಿರುವ ಅನುಭವ ಇದೆಯಾ? ಇದೆ, ಒಂದು ಮೂವಿನಲ್ಲಿ ನಿಜವಾಗ್ಲೂ ಆಗಿದೆ. ಅವಾಗಿಂದ ಸ್ವಲ್ಪ ಎಚ್ಚೆತ್ಕೊಂಡಿದ್ದೀನಿ. ಇನ್ನು ಬರುವಂಥ ಮೂವಿಗಳೆಲ್ಲ ಸ್ವಲ್ಪ ಸ್ಟೋರಿ ಕೇಳಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದರೆ ನೀವು ಮುಂದೆ ಹೆಚ್ಚು ದೊಡ್ಡದಾಗಿ ಬೆಳಿಬೇಕು ಅಂತಂದಾಗ ಇದೆಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲ? ಹೌದು, ಅದು ನಿಜ. ಯಾಕಂದ್ರೆ ಸಾಕಷ್ಟು ಮುಂಚೆ ಮಾಡಿರೋಂಥ ಮೂವಿಗಳೆಲ್ಲ ಹಾಗೆ ಪ್ರಾಬ್ಲಮ್ ಆಗಿರೋದು. ಅವರು ಹೇಳೋದೇ ಒಂದು, ಸ್ಕ್ರೀನ್ ಮೇಲೆ ತೋರಿಸೋದೇ ಒಂದು. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಈ ಲೈಫೇ ಮುಗ್ದೋಗ್ಬಿಡ್ತೇನೋ ನನಗೆ ಈ ಫೀಲ್ಡಲ್ಲಿ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಆ ಮಟ್ಟಿಗೆ ತೋರಿಸಿದ್ದಾರೆ. ಅಂದ್ರೆ ಪಾತ್ರ ಚಿಕ್ಕದಾದ್ರೂ ಪರವಾಗಿಲ್ಲ, ಪವರ್ಫುಲ್ ಇರ್ಬೇಕು. ಹೌದು, ಪವರ್ಫುಲ್ ಇರ್ಬೇಕು, ವರ್ತ್ ಇರ್ಬೇಕು. ಯಾಕಂದ್ರೆ ಜನ ನಿನ್ ಪಾತ್ರ ದೊಡ್ಡದು ಸಣ್ಣದು ಅಂತ ನೋಡಲ್ಲ, ಆ ಪಾತ್ರವನ್ನ ನೋಡ್ತಾರೆ. ನೀವು ಎಷ್ಟು ಸಣ್ಣ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ. ಹೌದು, ಅವ್ರ ತಲೆಯಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಈ ಪಾತ್ರ ಅಂತ. ಕರೆಕ್ಟ್. ಸೊ ಆ ಥರ ಸಣ್ಣದಾದ್ರೂ ಕೂಡ ಪಾತ್ರದಲ್ಲಿ ಒಂದು ದಮ್ ಇರ್ಬೇಕು. ನಿಜ.
ಅಂಥ ಪಾತ್ರಗಳು ಒಪ್ಕೊಂಡಾಗ ಇದಾಗುತ್ತೆ. ನಾನು ಯಾವಾಗ ಎಂಟ್ರಿ ಆದ್ನೋ ಫಿಲ್ಮ್ ಇಂಡಸ್ಟ್ರಿಗೆ ಅವಾಗ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಯಾವುದೋ ಒಂದು ಮಾಡಬೇಕು ಅಂತ ಒಪ್ಕೊಂಡು ಬಂದೆ. ಒಂದು ಸ್ಕ್ರೀನ್ ಮೇಲೆ ನೋಡಿದಾಗ ನನಗೆ ಅನ್ನಿಸ್ತು, ಸರಿ ಅದಾದ್ಮೇಲೆ ಸ್ವಲ್ಪ ದಿನ ಫಾಲೋ ಮಾಡಿದೆ, ಕತೆನೂ ಕೇಳಿದೆ. ಕತೆ ಕೇಳಿದಾಗ ಮತ್ತೆ ರಿಲೀಸ್ ಆಗೋ ಟೈಮಲ್ಲಿ ಸ್ಕ್ರೀನ್ ಮೇಲೆ ನೋಡ್ತೀನಿ, ನನಗೆ ಬೇಜಾರಾಗುತ್ತೆ. ಸ್ಟೋರಿ ಕೇಳಿನೂ ನಾನು ಈ ಥರ ಯಾಮಾರ್ಬಿಟ್ಟಿದ್ದೀನಿ ಅಂತ. ಯಾಕಂದರೆ ಅದು ಕೆಲವೊಂದು ಟೀಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ತುಂಬ ಜನಗಳು ಅದೇ ಥರ ಆಗ್ತಾರೆ. ತುಂಬ ನಟ ನಟಿಯರು ಏನು ಮಾಡ್ತಾ ಇರುತ್ತೆ, ಅವಕಾಶ ಒಂದು ಸಿಕ್ಕಲಿ ಅಂತೇಳಿ ಯಾವುದೋ ಸರಿಯಾಗಿ ನೋಡದೆ ಮಾಡ್ದೇ ಒಪ್ಕೊಂಡ್ಬಿಡ್ತಾರೆ. ಅಂದರೆ ತುಂಬ ಸಂಖ್ಯೆ ಪ್ರಕಾರ ಹೋಗ್ತಾ ಇರುತ್ತೆ. ಅಷ್ಟು ಫಿಲ್ಮ್ ಮಾಡಿದ್ದೀನಿ ಅಷ್ಟು, ಬಟ್ ಗಟ್ಟಿ ಯಾವುದು ಜೊಳ್ಳಿ ಯಾವುದು ಅನ್ನೋದನ್ನ ಆಮೇಲೆ ಗೊತ್ತಾಗೋದು, ಎಕ್ಸ್ಪೀರಿಯನ್ಸ್ ಆಗ್ತಾನೆ ಗೊತ್ತಾಗೋದು. ಈಗ ನಾನು ಇಷ್ಟು ಮೂವಿ ಮಾಡಿದ್ದೀನಿ ಅಂತ ಅಂದ್ರೆ ಏನಕ್ಕೆ ರೆಕಗ್ನೈಸ್ ಆಗಿಲ್ಲ ಅಂದ್ರೆ ನಾನು ಪಾತ್ರಗಳಲ್ಲಿ ಸೆಲೆಕ್ಟ್ ಮಾಡುವಂಥ ಪಾತ್ರಗಳು ಕರೆಕ್ಟಾಗಿ ಆಯ್ಕೆ ಮಾಡಿಲ್ಲ, ನನ್ನ ತಪ್ಪು ಅಲ್ಲ. ಅದು ಹೇಳಿದ್ದು ಯಾಕಂದರೆ ಅದನ್ನ ನೀವು ತಿಳ್ಕೊಬೇಕಾಗುತ್ತೆ. ಅಂದರೆ ಪಾತ್ರದ ಆಯ್ಕೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಅದು ಸಣ್ಣ ಪಾತ್ರ ಆದ್ರೂ ಪರವಾಗಿಲ್ಲ, ಬಟ್ ಒಳ್ಳೆಯ ರೆಕಗ್ನಿಷನ್ ಸಿಗುವಂಥ ಪಾತ್ರ ಆಗಿರಬೇಕು. ಆಮೇಲೆ ಆಕ್ಟಿಂಗ್ಗೆ ಅವಕಾಶ ಇರುವಂಥ ಪಾತ್ರ ಆಗಬೇಕು. ಸುಮ್ಮನೆ ಬಂದ್ಬಿಟ್ಟು ಹೋಗ್ಬಿಡೋದಲ್ಲ ಪಾತ್ರ. ಸಣ್ಣ ಪಾತ್ರ ಆದ್ರೂ ಕೂಡ ನಿಮ್ಮ ಆಕ್ಟಿಂಗ್ ಅದೊಂದು ಚಾಲೆಂಜಿಂಗ್ ಆಗಿರ್ಬೇಕು. ಅಂತ ಪಾತ್ರಗಳನ್ನು ಒಪ್ಕೊಂಡಾಗ ಬಹುಶಃ ನಿಮಗೆ ಬೆಳೀದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸುಮ್ಮನೆ ಇಲ್ಲಾಂದ್ರೆ ಲೆಕ್ಕ ಹೋಗ್ತಾ ಇರುತ್ತೆ. ಕೆಲವರ ಹತ್ರ ನಾನು 300 ಸಿನಿಮಾ ಮಾಡಿದ್ದೀನಿ, 500 ಸಿನಿಮಾ ಮಾಡಿದ್ದೀನಿ, ಬಟ್ ಜನಗಳಿಗೆ ಅವರು ಗೊತ್ತೇ ಇರಲ್ಲ ಯಾರು ಅಂತ. ಅದೇ ಸೊ ಇವಾಗ ಸ್ವಲ್ಪ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಈಗ ಸಾಕು ಇಷ್ಟು ದಿನ ಮಾಡಿದ್ದು ಅಂತ ಹೇಳಿ. ಈಗ ಯಾವ ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಪರವಾಗಿಲ್ಲ, ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ ಒಳ್ಳೆ ಪಾತ್ರಗಳು ಆಯ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇದು ಕಥೆಗಳನ್ನ ಕೇಳಬೇಕಾಗುತ್ತೆ. ಅದು ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಅಂತ. ಸುಮ್ಮನೆ ಒಂಚೂರು ಹೇಳ್ಬಿಟ್ಟು ನೀವು ಇದು ಮಾಡಿದಾಗ ಅದರಲ್ಲಿ ಮಜಾ ಇರಲ್ಲ. ಮುಂದೆ ಬೆಳಿಬೇಕು. ನಮ್ಮ ಆಸೆಗಳು ಕೂಡ ಏನಂದ್ರೆ, ಒಬ್ಬ ಕನ್ನಡದ ಒಂದು ಹುಡುಗಿ, ಅದು ಯಾವುದೇ ಫಿಲ್ಮ್ ಲ್ಯಾಂಡಲ್ಲಿ ಆಗಲಿ, ತೆಲುಗಾಗಲಿ, ಮಲಯಾಳ ಆಗಲಿ ಅಥವಾ ತಮಿಳಾಗಲಿ, ಎಲ್ಲಾದ್ರೂ ಕೂಡ ಬೆಳಿಬೇಕು ಅಂತ ಅಲ್ವಾ. ಕಲಾವಿದರಿಗೆ ಯಾವುದೇ ಭಾಷೆಯ ಗಡಿ ಇಲ್ಲ. ಅವ್ರು ಯಾವ ಭಾಷೆಯಲ್ಲೂ ಕೂಡ ಹೋಗಿ, ಈಗ ಲೈಕ್ ದೀಪಿಕಾ ಪಡುಕೋಣೆ ಆಗಲಿ, ರಶ್ಮಿಕಾ ಮಂದಣ್ಣ ಆಗಲಿ, ಅವರೆಲ್ಲ ಕನ್ನಡಿಗರೇ. ಅವರಲ್ಲಿ ಇವತ್ತು ಹೋಗಿ ಬಹಳ ಎತ್ತರದ ಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಮಗೆಲ್ಲ ಅದು ಬಹಳ ಹೆಮ್ಮೆ ಅನ್ಸುತ್ತೆ, ನಮ್ಮ ಕನ್ನಡಿಗರು ಅಂತ ಹೇಳಿ. ಸೊ ನಮ್ಮ ಆಶಯ ಕೂಡ ಅದೇ ಅಲ್ವಾ. ನಮ್ಮ ಕನ್ನಡದವ್ರು ಅಷ್ಟು ಬೆಳೆದಿದ್ದಾರೆ ಅಂತಂದ್ರೆ, ಈಗ ನಾವು ಏನು ಅಪ್ಕಮಿಂಗ್ ಆಕ್ಟರ್ಸ್ಗಳು ಅವ್ರು ನೋಡಿ ಕಲಿಬೇಕು ಖಂಡಿತ. ಸೊ ಅಂಥವ್ರೆಲ್ಲ ಸಿನಿಮಾಗಳನ್ನ ನೋಡ್ಬೇಕಾಗುತ್ತೆ ಬಹಳಷ್ಟು. ಯಾಕಂದ್ರೆ ಈ ನಟನೆ ಅನ್ನೋದು ಬಹಳ ಈಸಿ ಅಂತೂ ಖಂಡಿತ ಅಲ್ಲ. ಅಥವಾ ನಾವು ಒಳ್ಳೆ ಕಾಸ್ಟ್ಯೂಮ್ಸ್ ಹಾಕ್ಬಿಟ್ಟು ಅಲ್ಲಿ ಹೋಗಿ ಮುಖ ತೋರ್ಸ್ಕೊಂಡು ಬಂದಿದೆ ಅನ್ನೋದು ಅಲ್ಲ. ಒಂದು ಸಲ ನೀವು ಅದನ್ನ ಹಿಡ್ಕೊಂಡ್ಮೇಲೆ ಅದ್ರ ಬಗ್ಗೆ ತುಂಬಾನೇ ನೀವು ಸ್ಟಡಿ ಮಾಡ್ತಾ ಇರಬೇಕು. ಸಂಬಂಧಪಟ್ಟ ಸಿನಿಮಾ ಇದು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಬುಕ್ಸ್ಗಳನ್ನ ಓದಬೇಕಾಗುತ್ತೆ. ಸಿನಿಮಾ ಹಿಸ್ಟ್ರಿ ಬಗ್ಗೆನೂ ಓದ್ಕೊಳ್ಬೇಕಾಗುತ್ತೆ. ನಾನೆಲ್ಲ ಓದೋದು ಕಮ್ಮಿ, ಬರೀ ಜಾಸ್ತಿ ಮೂವೀಸ್ ನೋಡ್ತೀನಿ. ಅಲ್ಲ, ಇದೆಲ್ಲ ಇರಬೇಕಾಗುತ್ತೆ ಅಂತ ಓನ್ಲಿ ನೀವು ಅದರಲ್ಲಿ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಬಿಟ್ಟರೆ ಬೇರೆ ಹವ್ಯಾಸಗಳೇನಿದೆ ನಿಮಗೆ? ಹವ್ಯಾಸಗಳೇನಿಲ್ಲ, ಕಂಪ್ಲೀಟ್ ಇನ್ವಾಲ್ವಿಂಗ್ ಇನ್ ಆ್ಯಕ್ಟಿಂಗ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಹಾರ್ಸ್ ರೈಡಿಂಗ್ ತುಂಬ ಇಷ್ಟ, ಅದು ಹೋಗ್ತಾ ಇರ್ತೀನಿ ಏನಾದರೂ ಬೇಜಾರಾದರೆ. ಮತ್ತಿನ್ನು ಅದಷ್ಟೇ. ಇನ್ನು ಹಾಲಿಡೇಸ್ ಬಂದಾಗ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್. ಅಡುಗೆ ಮಾಡೋ ಅಭ್ಯಾಸ ಉಂಟಾ? ಅಡುಗೆ ಮಾಡ್ತೀನಿ, ನಾನೊಬ್ಳೆ ತಿನ್ಬೋದಷ್ಟೇ. ಯಾಕಂದರೆ ರೆಗ್ಯುಲರ್ ಡಯಟ್ ಫುಡ್. ಬೆಳಗ್ಗೆ ಇದ್ರೆ ಇನ್ನೊಂದಷ್ಟು ಡ್ರೈ ಫ್ರೂಟ್ಸ್ ತಿಂತೀನಿ. ಇನ್ನು ಮಧ್ಯಾಹ್ನ ಏನಾದರೂ ರೈಸ್ ಇಲ್ಲಿ ಮನೆಯಲ್ಲಿ ಏನಾದರೂ ಮಾಡಿರ್ತಾರೆ ಅಷ್ಟೇ. ಇನ್ನು ಈವ್ನಿಂಗ್ ಆದರೆ ಫ್ರೂಟ್ಸು, ಸಲಾಡ್ ಏನಾದರೂ ತಿನ್ಕೊಂಡು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೆ. ಆ್ಯಕ್ಚುಲಿ ಮುಂಚೆ ಮೂವಿ ಬರೋಕ್ಕಿಂತ ಮುಂಚೆ ಹೇಳಬೇಕು ಅಂದರೆ 65 kg ಇದ್ದೆ. ಇವಾಗ 59 ಇದ್ದೀನಿ. ಡ್ರೈ ಫ್ರೂಟ್ಸ್ ಪ್ರಭಾವ ಹೌದು. ಇವಾಗ ಸ್ವಲ್ಪ ದಿನ ಇನ್ನೊಂದಷ್ಟು ವರ್ಷ ಇರಬೇಕು ಈ ಇಂಡಸ್ಟ್ರಿನಲ್ಲಿ ಅಂತಂದ್ರೆ ನಾನು ಮೇಂಟೈನ್ ಮಾಡ್ಕೊಳ್ಳೇಬೇಕು. ಸೊ ಡೈಲಿ ವರ್ಕೌಟ್ ಅದೆಲ್ಲ ಇದೆಯಾ? ಡೈಲಿ ಇಲ್ಲ, ಶೂಟಿಂಗ್ ಇರೋ ಟೈಮಲ್ಲಂತೂ ಆಗೋದಿಲ್ಲ. ಶೂಟಿಂಗ್ ಇರೋ ಟೈಮಲ್ಲಿ ಚೆನ್ನಾಗಿ ತಿಂತೀನಿ ನಾನು, ಏನೇನು ಸಿಗುತ್ತೆ ಎಲ್ಲ. ಬೆಳಗ್ಗೆ ಏನು ತಿಂಡಿ ಕೊಡ್ತಾರೆ ಅದು, ಮಧ್ಯೆ ಕಾಫಿ ಟೀ ಅಂತೆ ಸ್ವೀಟ್ಸ್ ಅಂತೆ ಎಲ್ಲ ತಿಂತೀನಿ. ಯಾವಾಗ ಮನೆಯಲ್ಲಿ ಇರ್ತೀನಿ ಆ ಟೈಮಲ್ಲಿ ಡಯಟ್ ಮಾಡ್ಕೋತೀನಿ, ಬ್ಯಾಲೆನ್ಸ್ ಮಾಡ್ಕೋತಾ ಇದ್ದೀನಿ. ಹಾಂ, ಸೊ ಅದೊಂದು ಗಾಡ್ ಗಿಫ್ಟ್ ನನಗೆ. ಏನು ನಟ ನಟಿಯರಿಗೆ ಅದು ಬಹಳ ಇಂಪಾರ್ಟೆಂಟ್. ನಿಮ್ಮ ಫಿಸಿಕ್ನ ಚೆನ್ನಾಗಿ, ನಿಮ್ಮ ಆರೋಗ್ಯನ ಚೆನ್ನಾಗಿ, ನಿಮ್ಮ ಮುಖವನ್ನು ಚೆನ್ನಾಗಿ ಇಟ್ಕೊಡೋದು. ಸೊ ತುಂಬಾ ಕಷ್ಟನೂ ಇದೆ, ಅಷ್ಟು ಈಸಿ ಅಲ್ಲ ಅಷ್ಟು ಅನ್ಕೋಬಹುದು ನಾವು. ಇವಾಗೇನೋ ಶೂಟಿಂಗ್ ನೈಟ್ ಶೂಟಿಂಗ್ ಇರುತ್ತೆ, ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಇಲ್ಲ ಹೊಸ ಜಾಗ ಅಂತ ಹೋದಾಗ 1-2 ದಿನ ನಿದ್ದೆನೇ ಬರೋದಿಲ್ಲ. ಔಟ್ಡೋರ್ ಶೂಟಿಂಗ್ ಇರುತ್ತೆ, ಆಮೇಲೆ ಮತ್ತೆ ಅಲ್ಲಿ ಶೂಟ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 1-2 ದಿನ ಮುಗ್ದೋಗಿರುತ್ತೆ. ಮತ್ತೆ ಮನೇಲಿ ಬಂದ್ರೆ ಮತ್ತೆ ಇನ್ನೊಂದು 2 ದಿನ ಅಡ್ಜಸ್ಟ್ ಆಗ್ಬೇಕು ನಿದ್ದೆಗೆ. ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ಅಫ್ಕೋರ್ಸ್ ಅಂದ್ರೆ ನೀವು ಅಪ್ಪಿಕೊಂಡಿದ್ದೀರ ಒಂದು ನಟನೆಯನ್ನ, ಹಾಗಾಗಿ ಇಲ್ಲಿ ಸ್ಯಾಕ್ರಿಫೈಸಸ್
ತುಂಬ ಬೇಕಾಗುತ್ತೆ. ತುಂಬ ಬೇಕಾಗುತ್ತೆ. ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಗೊತ್ತಿಲ್ಲ. ಬಟ್ ಒಳ್ಳೊಳ್ಳೆ ಪಾತ್ರಗಳ ಮುಖಾಂತರ ಜನಗಳ ಮುಂದೆ ಕಾಣಿಸ್ಕೋಬೇಕು ಅನ್ನೋದು ಇಷ್ಟ ಇದೆ. ಎಲ್ಲಿವರೆಗೂ ನನ್ನ ಜನ ಒಪ್ಕೋತಾರೋ ಅಲ್ಲಿವರೆಗೂ ಹೋಗ್ತಾ ಇರ್ತೀನಿ. ಜನ ಒಪ್ಕೋತಾರೆ, ನೀವು ಒಳ್ಳೇದನ್ನ ಕೊಟ್ಟಾಗ ಜನ ಒಪ್ಕೊಂತಾರೆ. ಹೌದು, ಅದೇ ಯಾವ ಪಾತ್ರದಲ್ಲಿ ನಾನು ನೋಡಕ್ ಇಷ್ಟಪಡ್ತಾರೆ ಅಂತ ಗೊತ್ತಿಲ್ವೇ. ಅದಕ್ಕೆ ಸದ್ಯಕ್ಕೆ ಯಾವ್ದು ರಿಲೀಸ್ ಇದೆಯಾ, ಯಾವ್ದಾದ್ರು ಸಿನಿಮಾ? ಅದೇ ಮೆಜೆಸ್ಟಿಕ್ 2 ರಿಲೀಸ್ ಇದೆ, ಆಯುಧ ಮತ್ತೆ ಸ್ವಾಭಿಮಾನಿ, ಮತ್ತೆ ಇನ್ನೊಂದು ಸಾಕಷ್ಟು ತಮಿಳ್ ಮಿಕ್ಸಿಂಗ್ ಕಾದಲ್ ಅಂತ ಹೇಳಿದೆ, ಅದು ಒಂದು ಮಿಕ್ಸಿಂಗ್ ಪ್ರೀತಿ, ಇನ್ನು ಯಾವುದು ಒಂದಷ್ಟು ಮೂವಿಗಳು ರಿಲೀಸಿಗಿದೆ. ಬೇರೆ ಆಫರ್ಗಳು ಬರ್ತಾ ಇದೆಯಾ ನಿಮಗೆ? ಆಫರ್ ಮಲಯಾಳಂ, ಅದೇ ಆವಾಗಲೇ ಹೇಳ್ದಂಗೆ ಬಾಲಿವುಡ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಮಲಯಾಳಂ ಆಲ್ರೆಡಿ ಒಪ್ಕೊಂಡಿದ್ದೀರಾ ಸಿನಿಮಾ? ಒಪ್ಕೊಂಡಿದ್ದೀನಿ. ಅದು ಒಂದು ಬಿಗ್ ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ಬಟ್ ಯಾರದಲ್ಲಿ ಹೀರೋ ಅದು ಇವಾಗಲೇ ಹೇಳೋದು ಬೇಡ ಅಂತ, ಸುಮ್ಮನೆ ಅದು ಒಂದು ಸ್ಟಾರ್ಟ್ ಆಗಲಿ. ಅದಾದ್ಮೇಲೆ ಒಂದು ಹೇಳಿಕೆ ಕೊಟ್ಟರೆ ಸರಿ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಕನ್ಫರ್ಮ್ ಆಗಿದೆ, ಶೂಟ್ ಸ್ಟಾರ್ಟ್ ಆಗಬೇಕು. ಇನ್ನು ತಮಿಳ್ ಜಾಸ್ತಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ, ಹಂಗಾಗಿ ತಮಿಳ್ ಒಂದು 2-3 ಮೂವಿ ಸಿಕ್ತು, ಅದು ಕೂಡ ಶೂಟಿಂಗ್ ಪ್ರೋಸೆಸ್ಸಲ್ಲಿದೆ. ಇನ್ನು ಕನ್ನಡದಲ್ಲೂ ಕೂಡ ಕೆಲವೊಂದಷ್ಟು ಶೂಟಿಂಗ್ ಪ್ರೋಸೆಸ್ಸಲ್ಲಿದೆ. ಅದು ಇವಾಗೆಲ್ಲ ಸ್ವಲ್ಪ ನೋಡಿಕೊಂಡು ಸ್ಟೋರಿ ಎಲ್ಲ ಒಪ್ಕೊಂಡು ಇಷ್ಟು ವರ್ಷ ಟೈಮ್ ಕೊಟ್ಟಿದ್ದೀನಿ. ಯಾವ್ದಾದ್ರು ಬರುತ್ತೆ ಎಲ್ಲ ಮೂವಿಗಳಿಗೂ ಟೈಮ್ ಕೊಟ್ಟಿದ್ದೀನಿ. ಇನ್ಮೇಲೆ ನಾನು ಟೈಮ್ ಕೊಟ್ಕೊಳ್ಳೋಣ, ನನ್ನ ಕರಿಯರ್ಗೆ ಟೈಮ್ ಕೊಟ್ಕೊಳ್ಳೋಣ, ಚೂಸಿ ಆಗಿದ್ದೀನಿ ಈಗ. ಅದು ಆ ಕಾನ್ಸೆಪ್ಟ್ ಮೇಲೆ ಹೋಗ್ತಾ ಇದ್ದೀನಿ. ಓಕೆ. ಸೊ ಸಮಿತಾ ಅವರೇ, ನಿಮ್ಮ ಒಂದು ಇಷ್ಟು ವರ್ಷಗಳ ಪಯಣ ಅನ್ನು ಬಹಳ ಚೆನ್ನಾಗಿ ನೀವು ವಿವರಣೆ ಕೊಟ್ಟಿದ್ದೀರಿ, ಖುಷಿ ಆಯಿತು. ಒಬ್ಬ ಕನ್ನಡದ ಹುಡುಗಿ ಇಷ್ಟೆಲ್ಲ ಮಾಡಿದ್ದಾಳೆ ಅಂತಂದರೆ ನಮಗೂ ಕೂಡ ಹೆಮ್ಮೆ ಆಗ್ತಾಯಿದೆ. ಹಾಗೆಯೇ ಇನ್ನೂ ಈಗ ನೀವೇನು ಕಷ್ಟಪಡ್ತಾ ಇದ್ದೀರಿ ಅದೇ ಥರ ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಒಂದು ಒಳ್ಳೆ ಪಾತ್ರವನ್ನು ಆಯ್ಕೆ ಮಾಡ್ಕೊಳ್ಳಿ. ಅದಕ್ಕೆ ಪುಟ್ ಯುವರ್ ಎಫರ್ಟ್ಸ್, ಚೆನ್ನಾಗಿ ಮಾಡಿ, ಎಲ್ಲರೂ ಮೆಚ್ಚುವಂಥ ಪಾತ್ರಗಳನ್ನು ನೀವು ಮಾಡಲಿ, ನಿಮ್ಗೆ ಹೆಚ್ಚು ಅವಕಾಶಗಳು ಬರಲಿ, ಆಮೇಲೆ ಒಂದು ದೊಡ್ಡ ಹೆಸರನ್ನು ಮಾಡಲಿ ಅಂತ ನಾವು NTV ಪರವಾಗಿ ಹಾರೈಸ್ತೇವೆ. ಈ ಒಂದು ಸಂದರ್ಶನಕ್ಕಾಗಿ ಬಂದಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು NTV, ನಮ್ಮಂಥ ಆರ್ಟಿಸ್ಟ್ಗಳಿಗೆ ನಿಮ್ಮ ಒಂದು ವೇದಿಕೆನ ಕೊಟ್ಟು ನಮ್ಮೆಲ್ಲ ಏನು ಇಂಡಸ್ಟ್ರಿಗೆ ಹೇಗೆ ಬಂದ್ವಿ, ನಮ್ಮ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದಕ್ಕೆ ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊಳ್ತೀನಿ.